ಹಾಯ್ ಫ್ರೆಂಡ್ಸ್, ರುಚಿಗೆ ಸ್ವಾಗತ. ಇವತ್ತು ನಾನು ಎಲ್ಲರೂ ಚಿಕನಲ್ಲಿ ದೊಣ್ಣೆ ಬಿರಿಯಾನಿ ಮಾಡ್ತಾರೆ, ಮಟನಲ್ಲಿ ದೊಣ್ಣೆ ಬಿರಿಯಾನಿ. ನಾನು ಸೋಯಾಬೀನಿಂದ ದೊಣ್ಣೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ಒಂಥರ ತುಂಬ ಟೇಸ್ಟ್ ಆಗಿರುತ್ತೆ. ಅದಕ್ಕೊಂದು ಇದನ್ನು ನೀರಲ್ಲಿ ಒಂದು ಬೇಯಿಸ್ಕೊಂಬಂದು ಒಂಚೂರು ಒಂದು ಕುದಿ ಹಾಕಿ ನೀರಲ್ಲಿ ಹಿಂಡಿ ಹಾಕಿದ್ದೀನಿ. ಈಗ ಒಂದು ಟೇಬಲ್ ಸ್ಪೂನ್ ಎಣ್ಣೆ, ಮೊಸರು ಮತ್ತು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ, ಆಮೇಲೆ ಉಪ್ಪು ಇಷ್ಟು ಹಾಕಿ ಸ್ವಲ್ಪ ಹೊತ್ತು ಕಲಸಿಟ್ಬಿಡಿ ಸಾಕು. ಅದಕ್ಕೊಂದು ಮಸಾಲ ರೆಡಿ ಮಾಡ್ಕೊಂಬಿಡೋಣ ನಾವು. ಇದು ಬಂದು ಪುದೀನ, 1 ಹಿಡಿಯಷ್ಟು ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ, ಇದು ಮೆಂತ್ಯ ಸೊಪ್ಪು, 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು, 1/4 ಟೀ ಸ್ಪೂನು ಕಾಳು ಮೆಣಸು, ಒಂದು 5-6 ಹಸಿಮೆಣಸಿನ್ಕಾಯಿ. ನಾನು 2 ಗ್ಲಾಸ್ ಅಕ್ಕಿಗೆ ಹಾಕ್ತಾ ಇರೋದು. ಒಂದು 4-5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಇಂಚು ಶುಂಠಿ, ಬೆಳ್ಳುಳ್ಳಿ 1 ಗಡ್ಡೆ ಸಣ್ಣದು, 1 ಈರುಳ್ಳಿ, ಚಕ್ಕೆ ಮತ್ತು 1 ಏಲಕ್ಕಿ ತೊಗೊಂಡಿದ್ದೀನಿ, 3-4 ಲವಂಗ ತೊಗೊಂಡಿದ್ದೀನಿ. ಇಷ್ಟು ಹಾಕಿ ಫ್ರೈ ಮಾಡಬೇಕು. 1 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಫಸ್ಟು ಈರುಳ್ಳಿ ಹಾಕೋಣ, ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕೋಣ. ತುಂಬ ಟೇಸ್ಟಾಗಿರುತ್ತೆ. ಸೇಮು ಹೋಟ್ಲ್ ಎಲ್ಲೆಲ್ಲ ದೊಣ್ಣೆ ಬಿರಿಯಾನಿ ಎಲ್ಲ ಮಾಡ್ತಾರಲ್ಲ ಅದೇ ಥರ ಇರುತ್ತೆ. ನಾನು ಸೋಯಾ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದೊಂಚೂರು ಕಲರ್ ಚೇಂಜ್ ಆದರೆ ಹಸಿ ವಾಸನೆ ಹೋಗೋದು ಸ್ವಲ್ಪ ಹುರ್ಕೊಳ್ಳಿ. ಈಗ ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಕಾಳುಮೆಣಸು ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ. ಮಟನ್ ಹಿಂಗೆ ಥರ ಅದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೋಬೇಕು. ಮ್ಯಾರಿನೇಟ್ ಮಾಡಿಕೊಂಡು ಅದಕ್ಕೊಂದು ಒಗ್ಗರಣೆ ಕೊಟ್ಟು ಒಂದು 5 ವಿಸಿಲ್ ಕೂಗಿಸ್ಬೇಕು. ಆ ಕೂಗಿಸಾದ್ಮೇಲೆ ಬೇರೆ ಪಾತ್ರೆ ಚೇಂಜ್ ಮಾಡಿ ಆಮೇಲೆ ಅಕ್ಕಿ ಹಾಕಬೇಕು. ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಈಗ ಇದು ಹಾಕ್ತಿದ್ದೀನಿ, ಪುದೀನ, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಇದು ತರಿಸ್ಬಿಟ್ಟು ತಣ್ಣಗೆ ರುಬ್ಕೊಂಡ್ಬರಬೇಕು. ತುಪ್ಪ 1 ಟೇಬಲ್ ಸ್ಪೂನು, ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. 1-2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಇದೆಲ್ಲ ಮಸಾಲೆ ಐಟಮು. ಸ್ಟಾರ್ ಒಂದು ಕಲ್ಲುವ ಸ್ವಲ್ಪ ಜೀರಿಗೆ, ಇದು ಸೋಂಪು, 1-2 ಪಲಾವ್ ಎಲೆ, ಒಂದು ಚಿಕ್ಕ ಚಕ್ಕೆ, 1 ಲವಂಗ, ಏಲಕ್ಕಿ ಮತ್ತು ಇದು ಚಪತ್ರ ಇಷ್ಟು ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಂಗಿಲ್ಲ, ಒಂದೇ ಒಂದು ಟೊಮೊಟೊ ಸುಮ್ಮನೆ. ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆವಾಗಲೇ ಮ್ಯಾರಿನೇಟ್ ಮಾಡಿದ್ರಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಬೇಕು. ನೋಡಿ, ಇದು ಮಸಾಲೆ ಹಾಕ್ತಾಯಿದ್ದೀನಿ. ರುಬ್ಕೊಂಬಂದೆ ನಾನು ನೈಸಾಗಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿ ಅದೇ ಹೋಗಿದೆ, ಇದೊಂಚೂರು ಎಣ್ಣೆ ಬಿಡೋದು. ನೋಡಿ, 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು. ಒಂದೇ ಒಂದು ಕುದಿ ಬರಲಿ. ನೋಡಿ, ಅಕ್ಕಿ ಹಾಕ್ತಾಯಿದ್ದೀನಿ. ಕುದಿ ಬಂದಿದೆ. ನೋಡಿ, ಕುಕ್ಕರ್ ಮುಚ್ಕೊಂಡು 2 ವಿಸಿಲು. ನೋಡಿ, ರೆಡಿಯಾಗಿದೆ. ಅದು ನೋಡಿ, ಸೋಯಾಬೀನ್ ದೊಣ್ಣೆ ಬಿರಿಯಾನಿ ರೆಡಿ ಆಗಿಬಿಟ್ಟಿದೆ. ತುಂಬ ರುಚಿಯಾಗಿರುತ್ತೆ. ಸೇಮ್ ಅದೇ ಮೆಥಡ್. ಚಿಕನ್ ಹಾಕ್ಬೋದು, ಮಟನ್ ಹಾಕ್ಬೋದು. ತುಂಬ ರುಚಿಯಾಗಿರುತ್ತೆ. ಜೊತೆಗೆ ಮೊಸರು ಬಜ್ಜಿ ಜೊತೆಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.